ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇದೇನಪ್ಪ ಈ ಥರ ಬಟಾಣಿ ರಾಶಿ ಹಾಕೊಂಡು ಕೂತಿದ್ದೀವಿ ಅಂತ ಅನ್ಕೋತಿದ್ದೀರಾ? ಮುಂದಿನ 1 ವರ್ಷಕ್ಕಾಗುವಷ್ಟು ಅದನ್ನು ಸ್ಟೋರ್ ಮಾಡಿ ಇಡೋಣ ಅಂತ. ಬಟಾಣಿ ಎಲ್ಲ ತಿಂಡಿಗಳಿಗೂ ತುಂಬ ರುಚಿಕರ ಆಗಿರುತ್ತೆ ಸೇರಿಸಿದಾಗ. ಹಾಗೆ ಬಟಾಣಿಗಳಲ್ಲಿ ಅನೇಕ ವಿಧವಾದ ಕರಿಗಳನ್ನು ಮಾಡ್ಬೋದು, ಎಲ್ಲದಕ್ಕೂ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ಮಾಡಿ ಇಟ್ಕೊಂಡಾಗ, ಈಗ ಸೀಸನ್, ಬಟಾಣಿ ಸಿಗೋ ಅಂಥ ಸೀಸನ್, ಈಗ ಮಾಡಿ ಇಟ್ಕೊಂಡ್ರೆ ಇನ್ನು ಮುಂದಿನ 1 ವರ್ಷಕ್ಕಾಗತ್ತೆ. ನಾನು ಇದೇ ಸಮಯ ಕಳೆದ ವರ್ಷ ಹೇಗೆ ಬಟಾಣಿಯನ್ನು ಫ್ರೋಝನ್ ಬಟಾಣಿ ಅಂದರೆ ಶೀತಲೀಕರಿಸಿ ಇಡೋದು ಅದನ್ನೆಲ್ಲ ತೋರಿಸಿದ್ದೆ. ನೀವು ಮನೇಲಿ ಮಾಡಿ ಇಟ್ಕೊಳ್ಳಿ, 1 ವರ್ಷ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಕಳೆದ ವರ್ಷ ಮಾಡಿರೋದು ಇನ್ನೂ ಒಂದು ಅರ್ಧ kg ಇನ್ನೂ ಇದೆ ನನ್ನ ಹತ್ರ. ಈಗ ಸುಮಾರು 15ರಿಂದ 20 kg ನಾನು ಮಾಡಿ ಇಟ್ಕೊಳ್ತೀನಿ. ಈಗ ಆಲ್ರೆಡಿ ಒಂದು 5-6 kg ಆಗೋಯ್ತು ಮಾಡಿ ಇಟ್ಟಿದ್ದು. ದಿನ ಹೀಗೆ ತಗೊಂಡು ಸ್ವಲ್ಪ ಸ್ವಲ್ಪ ಸುಲಿದಿಟ್ಕೊಂಡು ಫ್ರೋಝನ್ ಮಾಡಿ ಇಟ್ಕೊಳ್ತೀನಿ. ತಿಂಡಿಗಳಿಗೆ ತುಂಬ ರುಚಿಯಾಗುತ್ತೆ ಬಟಾಣಿ ಸೇರಿಸಿದಾಗ. ಹಾಗಾಗಿ ಮಾಡಿ ಇಟ್ಕೊಂಡ್ರೆ ತಿಂಡಿಗಳಿಗೆ ಸಹಾಯ ಆಗತ್ತೆ ಮಾಡುವಾಗ. ಅದಕ್ಕೋಸ್ಕರ ಆದಷ್ಟು ಮಾಡಿ ಇಟ್ಕೊಳ್ಳೋದು. ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ. ಇವತ್ತು ಒಬ್ಬಳೇ ಬಿಡಿಸ್ತಾ ಇಲ್ಲ ನೋಡಿ, ಎಷ್ಟು ಕೈಗಳು ಸೇರಿದೆ ಅಂತ. ಅಮ್ಮ ಬಂದಿದ್ದಾರೆ, ಅಮ್ಮ ಬಿಡಿಸ್ತಾ ಇದ್ದಾರೆ, ಸುಶಾಂತ್ ಇಲ್ಲೇ ಇದ್ದಾನೆ, ಸುಶಾಂತ್ ಸಹಾಯ ಮಾಡ್ತಿದ್ದಾನೆ. ಅವನೆಷ್ಟು ಜಾಣ ಆಗಿದ್ದಾನೆ ಅಂದರೆ ನೋಡಿ, ಇಡೀ ಬಿಡಿಸೋ ತನಕ ಕುತ್ಕೋತೀನಿ ಅಂತ ಬೆಳಗ್ಗೂ ಸ್ವಲ್ಪ ಬಿಡಿಸಿದ್ದಾನೆ, ಈಗಲೂ ಮತ್ತೆ ಬಿಡಿಸ್ತಾ ಇದ್ದಾನೆ. ಗುಡ್ ಬಾಯ್ ಆಗಿದ್ದಾನೆ ಅವನು. ಹಾಗೆ ಅಮ್ಮನೂ ಇದ್ದಾರೆ, ಅಮ್ಮನೂ ಕೈ ಜೋಡಿಸ್ತಾ ಇದ್ದಾರೆ. ಅವ್ರಿಗೆ ಜಾಸ್ತಿ ಆಗಲ್ಲ, ಆದರೂ ಸುಮ್ಮನೆ ಕೂತಿದಾರಲ್ಲ ಅಂತ ಮಾಡ್ತಾ ಇದ್ದಾರೆ. ನಾವು ಇದೆಲ್ಲ ಏನಕ್ಕೆ ಮಾಡಿ ಇಟ್ಕೋತಿದ್ದೀವಿ ಹೇಳಿ? ಮುಂದಿನ ಸೀಸನ್ ತನಕ ಬಟಾಣಿ ಸಿಗಲ್ಲ, ಅದಕ್ಕೆ ಈಗ ಮಾಡಿ ನಾಳೆಗೋಸ್ಕರ, ಅಂದರೆ ಇನ್ನು ಮುಂದಿನ ವರ್ಷ ಸೀಸನ್ ಬರೋ ತನಕ ಅದನ್ನು ಬಿಡಿಸಿ ಜೋಪಾನವಾಗಿ ಅದನ್ನು ಕಾಪಾಡಿಕೊಂಡು ಬರ್ತೀವಿ. ಆದರೆ ನಾಳೆ ನಮ್ಗೆ ಗೊತ್ತಿದೆಯಾ? ನಾಳೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆಯಾ? ಖಂಡಿತ ಇಲ್ಲ. ಮನುಷ್ಯನ ಜೀವನದಲ್ಲಿ ನಾಳೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ತುಂಬ ದೊಡ್ಡ ದೊಡ್ಡ ಕನಸುಗಳು, ತುಂಬ ದೊಡ್ಡ ದೊಡ್ಡ ಆಸೆಗಳು, ಏನೇನೋ ಯೋಚನೆಗಳು ಎಲ್ಲ ಇರುತ್ತೆ ನಾಳೆಯ ಬಗ್ಗೆ. ಆದರೆ ಆ ನಾಳೆ ನಮ್ಮ ಕೈಯಲ್ಲಿ ಇರುತ್ತಾ ಅನ್ನೋದು ಪ್ರಶ್ನಾರ್ಥಕ ಆಗಿಯೇ ಉಳಿಯುತ್ತೆ. ಎಲ್ಲ ಏನೋ ಯೋಜನೆಗಳನ್ನು ಹಾಕ್ಕೊಂಡಿರ್ತೀವಿ, ಆದರೆ ಏನೋ ಒಂದು ತೊಂದರೆಯಿಂದ ಅದ್ಯಾವುದು ನಡೆಯೋದೇ ಇಲ್ಲ. ಹಾಗಿರುವಾಗ ಇದು ಅಷ್ಟೇ, ನಾಳೆಗೋಸ್ಕರ ನಾವು ಮಾಡ್ಕೋತಾ ಇದ್ದೀವಿ. ಆದರೆ ಆ ನಾಳೆ ತುಂಬ ಸುಖಕರವಾಗಿರುತ್ತಾ ಅಥವಾ ಸಂತೋಷಮಯವಾಗಿರುತ್ತಾ ಯಾರಿಗೂ ಗೊತ್ತಿರಲ್ಲ. ಮನುಷ್ಯನ ಜೀವನ ಹೇಗೆ ಅಂದರೆ ನೀರ ಮೇಲಿನ ಗುಳ್ಳೆ. ಇವತ್ತು ಚೆನ್ನಾಗಿರ್ತೀವಿ, ಆದರೆ ನಾಳೆ ಗೊತ್ತಿಲ್ಲ. ಇರೋ ಅಷ್ಟು ದಿನ ನಾವು ಅದನ್ನು ಸಂತೋಷವಾಗಿ ಹೇಗೆ ಬೇಕೋ ಹಾಗೆ ಅದನ್ನು ರೂಪಿಸಿಕೊಂಡು ಜೀವನ ಮಾಡಬೇಕು. ಇವತ್ತಿನ ಕ್ಷಣ ಅಥವಾ ನಾವು ಈಗ ಮಾಡ್ತಿರೋದಷ್ಟೇ ನಮ್ಮ ಕೈಯಲ್ಲಿರೋದು, ಮುಂದಿದ್ದು ಏನು ನಮ್ಮ ಕೈಯಲ್ಲಿ ಇಲ್ಲ. ಎಲ್ಲ ಹೇಗೆ ನಮ್ಮ ನಿರ್ಣಯ ಆಗಿರುತ್ತೋ ನಮ್ಮ ಜೀವನದಲ್ಲಿ ಅದೇ ನಡೆಯೋದು. ಅಥವಾ ಮನುಷ್ಯನ ಆರೋಗ್ಯ ಇರ್ಬೋದು, ಇವತ್ತೊಂಥರ ಇರುತ್ತೆ, ನಾಳೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಅಮ್ಮನೇ ಪಾಪ ಎಷ್ಟು ಚೆನ್ನಾಗಿ ಹೇಗೆ ಆಕ್ಟಿವ್ ಆಗಿದ್ದವರು ಈಗೊಂದು ಮಗು ಥರ ಆಗಿದ್ದಾರೆ. ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇದೆ? ಅದನ್ನು ಹೀಗಾಗ್ತಾರೆ ಅನ್ನೋದನ್ನು ಯಾರು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ಸ್ಥಿತಿಗೆ ಅವ್ರು ತಲುಪಿದ್ದಾರೆ. ಯಾರನ್ನ ಕೇಳಿ ಅಥವಾ ಹೇಳಿ ತೊಂದರೆಗಳು ಬರಲ್ಲ. ಹೇಗೆ ಬರುತ್ತೋ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗೋದು, ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಷ್ಟೇ ಬಿಟ್ಟರೆ ನಮ್ಮ ಅಥವಾ ಮನುಷ್ಯನ ಕೈಯಲ್ಲಿ ಯಾವುದೂ ಇಲ್ಲ. ಹೇಗೆ ನಿರ್ಣಯ ಏನೇನಾಗಿರುತ್ತೋ ಅದು ಜೀವನದಲ್ಲಿ ನಡೆಯುತ್ತೆ. ಇಲ್ಲ ಹೀಗಾಯಿತು ಅಂತ ಯೋಚನೆ ಮಾಡ್ಕೊಳ್ಳೋದ್ರಿಂದನೂ ಏನು ಪ್ರಯೋಜನ ಇಲ್ಲ. ಅಥವಾ ನಾಳೆ ಹೀಗೆ ಬರುತ್ತೆ ಅಂತ ನಾವು ಯಾವ ಪ್ಲ್ಯಾನ್ಗಳನ್ನು ಮಾಡಿದ್ರೂ ಅದು ಸಕ್ಸಸ್ ಆಗತ್ತೆ ಅಥವಾ ಆ ಪ್ಲ್ಯಾನ್ ನಮಗೆ ನಡೆಯುತ್ತೆ ಅನ್ನೋದನ್ನು ನಿರ್ಣಯಿಸೋದು ತುಂಬ ಕಷ್ಟ. ಹೇಗೆ ಬರುತ್ತೆ ಅದನ್ನು ಖುಷಿಯಿಂದ ಸ್ವೀಕರಿಸಿಕೊಂಡು ಅದ್ರ ಪಾಡಿಗೆ ನಾವು ಹೋಗ್ತಾ ಇರಬೇಕು. ಹೇಗೆ ದಾರಿ ನಮಗೆ ಸಿಗತ್ತೆ ಅಥವಾ ಹೇಗೆ ನಡೆಸುತ್ತೆ ಅದ್ರ ಥರ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಪ್ರಯತ್ನ ಅಂತೂ ಇದ್ದೇ ಇರಬೇಕು. ಚೆನ್ನಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅಥವಾ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ನಾವು ಪ್ಲ್ಯಾನ್ ಅಂತೂ ಮಾಡಬೇಕು, ಪ್ರಯತ್ನನೂ ಮಾಡಬೇಕು. ಅದ್ರ ಜೊತೆ ಪ್ರಯತ್ನ ಆಗೋಷ್ಟು ಮಾಡಲೇಬೇಕು. ಮುಂದೇನಾಗತ್ತೆ ಅದನ್ನು ಭಗವಂತನ ಒಂದು ಕೈಯಲ್ಲಿ ಏನು ಆಗತ್ತೋ ಅದೇ ಆಗತ್ತೆ ಅಂತ ನಿರ್ಧಾರ ಮಾಡಿ ಸಾಗಿಸ್ಕೊಂಡು ಹೋಗ್ತಿರ್ಬೇಕು. ಹೀಗೆ ಯಾವುದನ್ನು ನಾವು ಅನ್ಕೊಂಡಂತೆ ನಡೆಯೋಕ್ಕಾಗಲ್ಲ. ಕೆಲವರಂತೂ ಏನೇನೋ ಒಂದು
ನಾಳೆ ಏನಾಗತ್ತೆ, ನಾವು ಭೂಮಿ ಮೇಲೆ ಇರೋದು ಎಷ್ಟು ದಿನ, ಅದು ಖಂಡಿತ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಅಂತ ಗೊತ್ತಿದ್ರೂ ಏನೋ ಅತಿಯಾದ ಒಂದು ಕೆಟ್ಟ ಯೋಚನೆಗಳು ಎಲ್ಲ ಕೆಲವರಿಗೆ ಇರುತ್ತೆ. ಅಂತ ಆ ಥರ ಯೋಚನೆಗಳನ್ನ ಖಂಡಿತ ಇಟ್ಕೋಬಾರದು. ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ಎಷ್ಟೇ ಮೇಲೇರಿದ್ರೂ ಕೆಳಗೆ ಬರಲೇಬೇಕು. ಒಂದಿನ ಅವನು ಎಷ್ಟೇ ಹಾರಿದ್ರೂ ಅವನು ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಇಲ್ಲ ನಾನು ಶಾಶ್ವತ ಅಂತ ಹೇಳ್ಕೊಂಡು ಬಂದ್ರೂ ಖಂಡಿತ ಅದು ಸಾಧ್ಯ ಇಲ್ಲ. ಹಾಗಾಗಿ ನಾವು ಎಷ್ಟಾಗತ್ತೆ ಅಷ್ಟು ಇವತ್ತಿನ ಕ್ಷಣ ಜೀವನವನ್ನು ಅನುಭವಿಸ್ಕೊಂಡು ಖುಷಿಯಾಗಿರೋದನ್ನು ಕಲಿಬೇಕು. ಏನಮ್ಮ, ಏನಂತೀಯ ಅಮ್ಮ? ಎಂತ ಅಂತಿ, ಏನಂತಿ ನೀನು? ನಾಳೆ ಅಮ್ಮ ಹೇಳ್ತಿದ್ದಾರೆ, ನಾಳೆ ಕತೆ ನಾರಾಯಣ ಬಲ್ಲ, ಇರೋಷ್ಟು ದಿವಸ ಸಂತೋಷವಾಗಿರ್ಬೇಕು ನಾವು ಅಷ್ಟೇ. ನಾಳೆ ಕತೆ ಯಾರಿಗೆ ಗೊತ್ತಿರುತ್ತೆ? ಅದೇ ಇವತ್ತಿನ ಕ್ಷಣನ ನಾವು ಖುಷಿಯಿಂದ ಕಳಿಬೇಕು. ನೋಡಿ, ಎಲ್ಲ ನಾವು ಖುಷಿಯಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ನೋಡಿ ಸುಂದರ ನಿಮ್ ಕೆಲಸ ಆಗಿತ್ತು ಗೊತ್ತಾಗಲ್ಲ. ಏನ್ ಮಾಡಿದ್ರು ನಾವು ಜೊತೆಲಿ ಸೇರಿ ಎಲ್ಲ ಖುಷಿಯಿಂದ ಮಾಡಿದಾಗ ಯಾವುದು ಗೊತ್ತಾಗಲ್ಲ. ಬರೇ ಯೋಚನೆ ಮಾಡ್ಕೊಂಡು ಎಲ್ಲ ಕಳೆದ್ರೆ ಅದೇ ಯೋಚನೆ ಮಾಡಬಾರ್ದು, ಏನು ಉಪಯೋಗ ಇಲ್ಲ. ಅಮ್ಮ ಹೇಳ್ತಾ ಇದ್ದಾರೆ ಕೇಳಿ. ಹಾಗೇನೆ ನಾವು ಇವತ್ತಿನ ಈ ಕ್ಷಣವನ್ನ ಜೀವನದ ಪ್ರತಿ ಕ್ಷಣ ಎಷ್ಟು ದಿನ ಇರ್ತೀವೋ ಭೂಮಿ ಮೇಲೆ, ಆ ಭೂಮಿಯ ರಣ ಇರೋಷ್ಟು ದಿವಸ ನಾವು ಈ ಭೂಮಿ ಮೇಲೆ ಪ್ರತಿ ಕ್ಷಣವನ್ನ ಖುಷಿಯಿಂದ ಅನುಭವಿಸ್ಬೇಕು. ಈಗೆಲ್ಲ ನೀವೇ ನೋಡಿರ್ತೀರ ಪೇಪರ್ಗಳಲ್ಲಿ, ದಿನ ಆ ಬಸ್ಸಿಗೆ ಹೋಗ್ತಿರ್ಬೇಕಾದ್ರೆ ಏನೇನೋ ಕನಸುಗಳು, ಏನೇನೋ ಆಸೆಗಳನ್ನು ಇಟ್ಕೊಂಡಿರುವಂತಹ ಹೆಣ್ಮಕ್ಳು, ಗಂಡ್ಮಕ್ಳು ಅಥವಾ ಚಿಕ್ಕ ವಯಸ್ಸವರು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ಸೇ ಹೊತ್ತಿ ಉರಿದು ಅವ್ರ ಜೀವನನೇ ಸರ್ವನಾಶ ಆಗೋಯ್ತು. ಅವ್ರೇನಾದ್ರೂ ಅದನ್ನ ಯೋಚನೆ ಮಾಡಿರ್ತಾರ? ನಾಳೆ ಬಗ್ಗೆ ಅವ್ರಿಗೆ ಏನೇನೋ ಕನಸುಗಳು ಇದ್ದೇ ಇರುತ್ತಲ್ವಾ, ಆ ಕನಸುಗಳೇನಾದ್ರೂ ಈಡೇರ್ತಾ? ಇದೇ ತರ ನಾವು ಅನ್ಕೊಂಡಿದ್ದು ಜೀವನದಲ್ಲಿ ಯಾವತ್ತೂ ನಡೆಯಲ್ಲ. ನಾವು ಯಾವತ್ತಿದ್ರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ, ಇನ್ನೊಬ್ಬರಿಗೆ ಒಳ್ಳೆದನ್ನ ಬಯಸ್ತಾ, ಖಂಡಿತ ಹೊಟ್ಟೆ ಕಿಚ್ಚು ಅನ್ನೋದು ಖಂಡಿತ ಇರಬಾರ್ದು. ನಾನು ಬೆಳೆದ್ರೆ ಇನ್ನೊಬ್ಬರನ್ನ ಬೆಳೆಸಕ್ ಪ್ರಯತ್ನ ಮಾಡ್ಬೇಕೆ ಹೊರತು ಅವ್ರನ್ನ ತುಳಿಯಕ್ ಖಂಡಿತ ಪ್ರಯತ್ನ ಮಾಡಬಾರ್ದು. ಹಾಗಾಗಿ ಇರೋ ದಿನಗಳನ್ನ ಖುಷಿಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ, ಇನ್ನೊಬ್ಬರ ಅವರ ಖುಷಿಯನ್ನ ನಮ್ಮ ಖುಷಿ ಅನ್ಕೊಂಡು ನಾವು ಅದನ್ನ ಕಳೆದ್ರೆ ಖಂಡಿತ ಭಗವಂತನ ಒಂದು ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.